ಹಾಯ್, ಎಲ್ಲರಿಗೂ ನಮಸ್ಕಾರ. ಸಬ್ಬಸಿಗೆ ಪಲ್ಯ ಮಾಡುವ ವಿಧಾನ. ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಚ್ಕೋಬೇಕು. ಖಾರ ಇದ್ದರೆ ಒಂದು ಸಾಕು, ಖಾರ ಇಲ್ಲದ್ರೆ ಖಾರ ತಿನ್ನೋದಾದ್ರೆ ಜಾಸ್ತಿ ಹೆಚ್ಕೊಂಡ್ರೂ ನಡೀತದೆ, ಆದರೆ ಒಂದು ಹೆಚ್ಕೊಂಡ್ರೆ ಸಾಕು. 2 ಉಳ್ಳಾಗಡ್ಡಿ ಹೆಚ್ಕೋಬೇಕು. 2 ಉಳ್ಳಾಗಡ್ಡಿ ಹೆಚ್ಕೊಂಡ ನಂತರ ಹೆಸರುಬೇಳೆ ನೆನೆಸಿಟ್ಟಂಥ ಹೆಸರುಬೇಳೆ, ಜಜ್ಜಿಕೊಂಡಂಥ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಹೆಂಚಿ ತೊಳೆದಂಥ ಸಬ್ಬಸಿಗೆ ಸೊಪ್ಪು, ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹೆಸರುಬೇಳೆ ಇವನ್ನೆಲ್ಲ ರೆಡಿ ಮಾಡಿಕೊಂಡು ಹೆಸರುಬೇಳೆನ ಒಂದು 15 ನಿಮಿಷದಲ್ಲಿ ನೆನೀತದೆ. ಗ್ಯಾಸ್ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಒಂದು 3 ಚಮಚದಷ್ಟು ಗಾಂಧಿ ಎಣ್ಣೆ ಹಾಕೋಬೇಕು. ಹಾಕೊಂಡ ನಂತರ ಗ್ಯಾಸ್ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡ ನಂತರ ಸಾಸಿವೆ ಇರಲಿಲ್ಲ, ಅದಕ್ಕಾಗಿ ನಾನು ಸಾಸಿವೆ ಹಾಕಲಿಲ್ಲ. ನಂತರ ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ, ಹೆಚ್ಕೊಂಡಂಥ ಮೆಣಸಿನಕಾಯಿ, ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿ ಇವನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಕರಿಬೇಕು. ಒಂದು ನಿಮಿಷ 2 ನಿಮಿಷ ಅಷ್ಟೇ ಕರಿಬೇಕು, ಜಾಸ್ತಿ ಕರಿಬಾರ್ದು. ಜಾಸ್ತಿ ಹೊತ್ತು ಕರೆದ್ರೆ ಎಲ್ಲ ಸೇದು ಹೋಗಿಬಿಡ್ತದೆ. ಸ್ವಲ್ಪ ಹೊತ್ತು ಅಷ್ಟೇ ಕರಿಬೇಕು. ಕರೆದ ನಂತರ ಸ್ವಲ್ಪ ಚಮಚಲೆ ಕಡ್ಡಾಡಿಸ್ಬೇಕು. ಸ್ವಲ್ಪ ಬೇಯಬೇಕು. ಬೇಯ್ದ ನಂತರ ನಾವು ನೆನೆಸಿಟ್ಟಿರ್ತೇವಲ್ಲ ಹೆಸರುಬೇಳೆನ ಹಾಕೋಬೇಕು. ಹಾಕೊಂಡ ನಂತರ ಚಮಚೆ ತಗೊಂಡು ಕಡ್ಡಾಡಿಸ್ಬೇಕು. ಚಮಚೆ ತೊಗೊಂಡು ಕಡ್ಡಾಡಿಸಿದ ನಂತರ ಹಾಗೆ 1-2 ನಿಮಿಷ ನಾವು ಚಮಚೆಲೆ ಹಿಂಗೆ ಮಾಡ್ತಾ ಇರಬೇಕು. ಇಲ್ಲಾಂದರೆ ಬುಡಕ್ಕೆ ಹತ್ಕೊಂತಂದರೆ ಎಲ್ಲ ಸೇದು ಹೋಗಿಬಿಡ್ತದೆ. ಹೀಗೆ 1-2 ನಿಮಿಷ ಮಾಡ್ತಾ ಇರಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರ್ತದೆ. ನೀರು ಹಾಕಬಾರ್ದು. ಸಬ್ಬಸಿಗೆ ಪಲ್ಯಕ್ಕೆ ಯಾವತ್ತೂ ನೀರು ಹಾಕಬಾರ್ದು. ನೀರು ಹಾಕಿದರೆ ರುಚಿ ಕೊಡಲ್ಲ. ಸೋಸಿ ಇಟ್ಟಂಥ ಸಬ್ಬಸಿಗೆ ಸೊಪ್ಪನ್ನ ಇದ್ರೊಳಗೆ ಹಾಕೋಬೇಕು. ಹಾಕೊಂಡ ನಂತರ ಎಲ್ಲನೂ ಕೆಳಗಿಂದ ಮೇಲಿಂದ ಕೆಳಗೆ ಚಮಚಲ್ಲಿ ಇದನ್ನು ಮಾಡಬೇಕು. ಮಾಡಿದ ನಂತರ ಅರಿಶಿನ 1 ಸ್ಪೂನಷ್ಟು ಅರಿಶಿನ ಹಾಕೋಬೇಕು. ಹಾಕೊಂಡ ನಂತರ ಎಲ್ಲನೂ ಕಲಸಾಡಬೇಕು. ಕಲಸಾಡಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಹಾಕಿದ ನಂತರ ಅದನ್ನು ಕೂಡ ಚಮಚೆಲೆ ಕಡ್ಡಾಡಿಸ್ಬೇಕು. ಕಡ್ಡಾಡಿಸಿದ ನಂತರ ತಾವಾಗಿ ನೀರು ಬಿಡ್ತದೆ. ನೀವು ನೀರು ಹಾಕ್ಲಿಕ್ಕೆ ಹೋಗಬೇಡಿ, ತಾವಾಗಿ ನೀರು ಬಿಡ್ತದೆ. ಸ್ವಲ್ಪ ನೀವು ಚಮಚೆಲೆ ಹೀಗೆ ಮಾಡ್ತಾ ಇರಬೇಕು. ಗ್ಯಾಸನ್ನು ಸಣ್ಣ ಇಟ್ಕೊಂಡು ಕುದಿಸ್ಬೇಕು. ಒಂದು 5 ನಿಮಿಷ ಕುದಿಸಬೇಕು. ಇಷ್ಟೇ ನೋಡಿ, ಸಬ್ಬಸಿಗೆ ಪಲ್ಯ ರೆಡಿ ಆಯಿತು.